ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಟ್ರೆಂಡ್ಸ್ ಕನ್ನಡ ವ್ಲಾಗ್. ಇವತ್ತು ಅಮ್ಮ ಮತ್ತು ಅಕ್ಕ ಬಂದಿದ್ದರಿಂದ ಅಂಗಡಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಈವ್ನಿಂಗೇ ಆಯಿತು ಆ್ಯಕ್ಚುಲಿ. ಬಂದು ಪೂಜೆ ಎಲ್ಲ ಮುಗಿಸಿ ನಾನು ಲೆಕ್ಕಗಳೆಲ್ಲ ನೋಡಬೇಕಿತ್ತು, ಅದನ್ನೆಲ್ಲ ಸ್ವಲ್ಪ ನೋಡಿದೆ. ಏಕೆಂದರೆ ನನ್ನ ತಮ್ಮನೂ ಇವತ್ತು ಹೊರಗಡೆ ಹೋಗ್ಬಿಟ್ಟಿದ್ದ. ಅರವಿಂದ್ ಒಬ್ಬರೇ ಇದ್ದರು, ಎಲ್ಲನೂ ಕೂಡ ಅವರೇ ಮಾಡಿದರು. ಹಾಗೆ ಯಾರೋ ಕಸ್ಟಮರ್ಸ್ ಎಲ್ಲ ಬಂದಿದ್ದರು ಅನಿಸುತ್ತೆ. ಟಿ ಶರ್ಟ್ಸ್ ಎಲ್ಲ ಹ್ಯಾಂಗ್ ಮಾಡ್ತಾಯಿದ್ರು ಅವರು. ನಾನು ಮನಿ ಪ್ಲ್ಯಾಂಟ್ಗೆ ನೀರೆಲ್ಲ ಚೇಂಜ್ ಮಾಡಿ ಮನಿ ಪ್ಲ್ಯಾಂಟ್ದೊಂದು ಪಿಕ್ ತೊಗೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಹಳೆ ಅಂಗಡಿಗೆ ಹೊರಟಿದ್ದೆ. ಹಳೆ ಅಂಗಡಿಗೆ ಹೊರಡ್ಬೇಕಾದ್ರೆ ತುಂಬ ಮಳೆ ಇತ್ತು, ಆದ್ರೂ ಹೊರಟುಬಿಟ್ಟೆ. ಅಲ್ಲಿ ಬಂದು ಜುಬೇರ್ ಇದ್ದ, ಹಾಗೆ ಕಸ್ಟಮರ್ಸ್ ಎಲ್ಲ ಇದ್ದರು. ಕಸ್ಟಮರ್ಸ್ ಎಲ್ಲ ಅಟೆಂಡ್ ಮಾಡಿ, ಹಾಗೆ ಒಂದು ಪೇರ್ ಬಂದಿದ್ದರು, ನ್ಯೂ ಕಪಲ್ಸು. ಅವರು ಒಂದೇ ಥರ ಬಟ್ಟೆಗಳು ಬೇಕಕ್ಕ ಇಬ್ರಿಗೂ, ಪ್ಯಾಂಟ್ ಶರ್ಟು ಚಾಯ್ಸ್ ಮಾಡಿ ಅಂದರು. ಹಾಗೆ ಅವ್ರದ್ದೊಂದು ಪಿಕ್ ತೆಗೆದು, ಅವ್ರಿಗೆ ನಾನೇ ಚಾಯ್ಸ್ ಮಾಡಿದೆ, ಒಂದು ಪಿಕ್ ತೆಗೆದು ಕೂಡ ಹಾಕಿದೆ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಅವರು ಎಲ್ಲ ಶೇರ್ ಮಾಡಿಕೊಂಡ್ರು. ಅವ್ರದ್ದು ಲವ್ ಮ್ಯಾರೇಜ್ ಅಂತೆ, ನ್ಯೂ ಕಪಲ್ಸು. ಅವ್ರ ಬಗ್ಗೆ ಎಲ್ಲ ಇವರು ಹೊರಟ ನಂತರ ಇನ್ನೊಬ್ಬರು ಕಸ್ಟಮರ್ ಬಂದರು, ಅದು ಜುಬೇರ್ ಅಟೆಂಡ್ ಮಾಡ್ಕೊಂಡ. ನಾನು ಸ್ವಲ್ಪ ಇನ್ಸ್ಟಾಗೆ ವೀಡಿಯೋಸ್ ಮಾಡಬೇಕಿತ್ತು, ಅದನ್ನೆಲ್ಲ ಟಿ ಶರ್ಟ್ಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹೊರಟುಬಿಟ್ಟೆ ನಾನು ಮನೆಗೆ. ನೈಟ್ ಆಗಿರೋದ್ರಿಂದ ಅಡುಗೆ ಮಾಡಬೇಕಿತ್ತು, ಇನ್ನೂ ಅಡುಗೆ ಎಲ್ಲ ಮಾಡಿರಲಿಲ್ಲ. ಹಾಗೆ ಒಂದು ಲೆದರ್ ಬ್ಯಾಗ್ ತೊಗೊಂಡಿದ್ದೆ ಇವತ್ತು, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನನ್ನ ಮಗಳು ತೋರಿಸ್ತಿದ್ದಾಳೆ ವೀಡಿಯೋಸು. ಲೆದರ್ ಬ್ಯಾಗ್ ತುಂಬ ಚೆನ್ನಾಗಿದೆ ಬ್ಯಾಗು. ಅಂದರೆ ಆನ್ಲೈನಲ್ಲಿ ಇದು 1400 ಇದೆ, ಇದು ಬಂದು ನನಗೆ 700ಗೆ ಸಿಕ್ತು. ತುಂಬ ಚೆನ್ನಾಗಿದೆ ಬ್ಯಾಗು, ನೀವು ನೋಡ್ತಿರ್ಬೋದು. ಒಳಗಡೆ ಒಂದು ಜಿಪ್ ಬರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಂದು ಕಾಫಿ ಕಲರ್ ಇದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಫುಲ್ ತುಂಬ ಸ್ಪೇಸಿಯಸ್ ಆಗಿದೆ ಬ್ಯಾಗು. ಅಂದರೆ ಏನು ಬೇಕು ಇಟ್ಕೊಬೋದು. ಅಂದರೆ ಚಿಕ್ಕ ಚಿಕ್ಕ ಐಟಮ್ಸು, ಮೇಕಪ್ ಐಟಮ್ಸು ಹಾಗೂ ಮೊಬೈಲ್ ಇದೆಲ್ಲ ಇಟ್ಕೊಬೋದು. ಕ್ಯಾಶ್ ಕೂಡ ಇಟ್ಕೊಬೋದು. ಒಳಗಡೆ ಒಂದು ಜಿಪ್ ಬರುತ್ತೆ. ತುಂಬ ಚೆನ್ನಾಗಿದೆ ಬ್ಯಾಗು, ಲೆದರ್ ಕ್ವಾಲಿಟಿ ಚೆನ್ನಾಗಿದೆ. ನನಗೂ ಟೈಮ್ ಇಲ್ದಿರೋದ್ರಿಂದ ಅಕ್ಕ ಬಂದು ಬಟ್ಟೆ ಎಲ್ಲ ಜೋಡಿಸ್ಕೊಟ್ಬಿಟ್ಟು ಹೋದ್ಲು. ಈಗ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಹಾಗೆ ಅಮ್ಮ ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಸ್ವಲ್ಪ ಜೋಡಿಸಿ ಎತ್ತಿಟ್ಕೊತಾ ಇದ್ದೆ. ಮತ್ತು ಅಡುಗೆಗೆ ಅನ್ನ ಮತ್ತು ಸಾಂಬಾರು ಮಾಡಬೇಕಿತ್ತು, ತಿಳಿ ಸಾಂಬಾರು ಮತ್ತು ಅನ್ನ ಮಾಡ್ಕೊತಾ ಇದ್ದೆ. ಹಾಗೆ ಅರವಿಂದ್ ಇನ್ನೂ ಬಂದಿರಲಿಲ್ಲ. ಅವರಂದರೆ 10-10:30 ಆಗುತ್ತೆ ಶಾಪ್ ಕ್ಲೋಸ್ ಮಾಡಿ ಬರೋದು. ಆ್ಯಕ್ಚುಲಿ ನಾನು ಬರೋದು ಕೂಡ ಅಷ್ಟೇ ಲೇಟ್ ಆಗ್ತಿತ್ತು. ಮುನ್ನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಬೇಗ ಬರ್ತಾಯಿದ್ದೀನಿ. ಬೇಗ ಬಂದು ಅವಳಿಗೂ ಸ್ವಲ್ಪ ಡಿನ್ನರ್ಗೆಲ್ಲ ಬೇಗ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಟು ಬರ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.